ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ ಆತ್ಮೀಯರೇ, ಒಂದಿಷ್ಟು ರಾಜಕೀಯ ಚರ್ಚೆಗಳನ್ನು ಬದಿಗಿಟ್ಟು ಈ ಮೊಬೈಲ್ ಚಟ ಅಂತ ನಾವು ಕರಿತೀವಿ. ಅದನ್ನು ಚಟನೋ ಗೀಳು ಅದು ಬೇಕು ಬೇಡವೋ, ಮೊಬೈಲ್ ಬಿಟ್ಟು ಇವತ್ತು ನಾವು ಬೆಳೆಯೋಕ್ಕೆ ಸಾಧ್ಯ ಇಲ್ವಾ ಆಯ್ತವಾ, ಅನೇಕ ಪ್ರಶ್ನೆಗಳನ್ನು ನಾವು ಇವತ್ತು ಮಾಡ್ಬೋದು. ಪ್ರಶ್ನೆ ಮಾಡೋದು ಸರಳದ, ಆದರೆ ಉತ್ತರ ಭಾಳ ಕಷ್ಟ. ಯಾಕಂದರೆ ಇವತ್ತಿನ ನವ ಯುವಕರು ವಿಶೇಷವಾಗಿ ಈ ಮೊಬೈಲ್ ಗೀಳು ಅನ್ನೋಕ್ಕಿಂತಲೂ ಚಟ ಅನ್ನೋಕ್ಕಿಂತಲೂ ಅದು ಬೇಕಪ್ಪ ಇವತ್ತು ಅವಶ್ಯ, ನಮಗೆ ನೀಡಿ. ಅದು ಹೊಟ್ಟೆಗೆ ಕೂಳಿಲ್ಲದೆ ಹೋದರು, ಹೊಟ್ಟೆಗೆ ಅನ್ನ ಇಲ್ಲದೆ ಹೋದರು ಮೊಬೈಲ್ ಬೇಕನ್ನುವಂಥ ಸಂತತಿ ಬೆಳೀತಾ ಇದೆ ಏನೋ ಅಂತ. ಇಲ್ಲಿ ನೋಡ್ರಿ, ಕೊಪ್ಪಳ ಜಿಲ್ಲಾದೊಳಗೆ ಗಂಗಾವತಿ ತಾಲೂಕದೊಳಗೆ ಹೊಸ ಅಯೋಧ್ಯ ಗ್ರಾಮದಲ್ಲಿ ಒಬ್ಬ ಹುಡುಗ, ಬಾಲಕ, ಇನ್ನೂ 18 ವರ್ಷ ಆಗಿಲ್ಲ, ಈ ಮೊಬೈಲ್ ಸಲುವಾಗಿ ಅಪ್ಪನ್ನ ಅಕ್ಕನ್ನ ಸ್ವತಃ ತನ್ನ ಕುತ್ತಿಗೆಯನ್ನು ಕುಯ್ಕೊಂಡ ಅವರಿಬ್ಬರು ಕೊಲೆ ಮಾಡಿ ತಾನು ತೊಂದರೆ ಅನುಭವಿಸಿ, ತಾಯಿಗೂ ತೊಂದರೆ ಅನುಭವಿಸಿ ಈಗ ದವಾಖಾನೆ ಸೇರಿದ ಸುದ್ದಿಗಳು ಬರ್ತಾ ಇದ್ದಾವ. ತಂದೆ ಹೆಸರ ವೆಂಕಟ ನಾಯ್ಡು ಅಂತೇಳಿ. ಪಾಪ ಅವರು ಖಾಸಗಿಯಲ್ಲಿ ಏನೋ ಅಡುಗೆ ಮಾಡುವಂಥ ಕೆಲಸ ಮಾಡೋರು. ಮುಂದೆ ಜೊತೆಗೆ ಪ್ರಗತಿ ಅಂತ ಮಗಳು, ಜೊತೆಗೆ ಅವು ರಕ್ತದಲ್ಲಿದ್ದಾರೆ. ಅವನು ಹುಡುಗ ಕುದಿಗೆ ಹೋಗ್ಕೊಂಡು ತೊಂದರೆಯಲ್ಲಿದ್ದಾನೆ. ಅದಕ್ಕೆ ಇದಕ್ಕೆಲ್ಲ ಕಾರಣ ತಾತಾರಾವ್ ಅನ್ನುವಂಥ ಅವರ ತಂದೆ ಅಂದ್ರೆ ಅಜ್ಜ ಕಂಪ್ಲೇಂಟ್ ಮಾಡಿದ್ದಾನೆ. ಈ ಬಾಲಕನಿಂದ ಆಗಿದ್ದು ಇವೆಲ್ಲರೂ ಕೊಲೆ ಮಾಡಿದೆ ಈ ಹುಡುಗನ ಅಂತ. ಇದು ಈಗ ಮೇಲಿದ್ದವ್ರು ಕೇಳ್ತಾ ಇದ್ವಿ ನಾವು. ಇದು ರೆಗ್ಯುಲರ್ ಸುದ್ದಿ ಆದಂಗೆ ಆಗಿ ಹೊಡಿಬಿಟ್ಟದ. ಯಾಕಂದ್ರೆ ಎಷ್ಟು ಇದು ಗೀಳ ಮೊಬೈಲ್ನಲ್ಲೇ ವಿಶೇಷವಾಗಿ ನೋಡೋದು ಏನಪ್ಪ ಇವರೆಲ್ಲ ಯಾಕೆ ಇದಕ್ಕೆ ಬೆನ್ನತ್ತಾ ಇದ್ದಾರಂತ. ಇವತ್ತಿದು ಬ್ಯಾಡ್ ಅಂತೂ ಹೇಳಲಿಕ್ಕೆ ಆಗೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಇಡೀ ವಿಶ್ವದ ಜ್ಞಾನವೂ ಇಲ್ಲದ. ಆದರೆ ಇದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಯಾಕೆ ನಮ್ಮ ಹೊಸ ಹುಡುಗರಿಗೆ, ನವ ಯುವಕರಿಗೆ ಬರ್ತಾ ಇಲ್ಲ ಅನ್ನೋದು ಒಂದು ಸಂಕಟನೂ ಆಗ್ತದೆ. ಯಾವ್ಯಾವುದೋ ಗೇಳುಗಳು ಏನೋ ನೋಡೋದು, ಅದ್ರ ಮೂಲಕ ಆಟ ಆಡುವಂಥದ್ದು, ಗೇಮ್ಸ್ಗಳು ಆಡುವಂಥದ್ದು, ಅದು ಏನು ಹೆಸರುಗಳು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಗೀಳು ಹಚ್ಕೊಂಡು ಸತತ ನೋಡ್ತಾ ಇರೋದು. ಇವತ್ತು ನೋಡ್ರಿ, ಸಣ್ಣ ಮಕ್ಕಳು ಸಹಿತ ಇವತ್ತು 3-4 ವರ್ಷ 5-6 ವರ್ಷದ ಹುಡುಗರಿಗೆ ಮೊಬೈಲ್ ಚಟ ಎಷ್ಟು ಇರ್ತದಪ್ಪ ಅಂತಂದ್ರೆ ಅದರಿಂದ ನಾವು ಊಟನ ಮಾಡೋದು ನೋಡ್ತಾ ಅನೇಕ ಮಕ್ಕಳು ನೋಡ್ತಾ ಇದ್ದೀವಿ ನಾವು. ಬಡವರಲ್ಲಂತೆ ಮೊಬೈಲ್ ಇರೋದಿಲ್ಲ, ಆ ಮಾತು ಬೇರೆ, ಅವ್ರು ಬದುಕೋಕೆ ಕಷ್ಟ ಆಗಿರ್ತದೆ. ಆದರೆ ಈ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್, ಒಂದು ಸ್ವಲ್ಪ ಹೈಯರ್ ಕ್ಲಾಸ್ ಇವರಿಗೆಲ್ಲ ಇವತ್ತು ಇವರ ಮಕ್ಕಳಿಗೆಲ್ಲ ಇವತ್ತು ಮೊಬೈಲ್ ಬೇಕು, ಆ್ಯಂಡ್ರಾಯ್ಡ್ ಮೊಬೈಲ್ ಬೇಕು. ಅದು ಅಲ್ಲಿ ಸಿನಿಮಾ ಹಾಡುಗಳು ಬೇಕು, ಸಿನಿಮಾಗಳು ಬೇಕು, ಮತ್ತೇನೋ ಬೇಕು, ಆಟಗಳು ಬೇಕು, ಇವೆಲ್ಲ ಬೇಕು ಇಂಥವೆಲ್ಲ ಬೇಕಾಗಿ ಇವತ್ತು ಇಂಥ ಒಂದು ದುರ್ಘಟನೆ ಆಗಿ ಹೋಗ್ಬಿಟ್ಟದ. ಅಪ್ಪ ಕೊಡ್ತಾನಂದು ಇಲ್ಲೋ ಪ್ರಾಥಮಿಕ ಹಂತದ ತನಿಖೆಯಿಂದ ಏನೋ ಒಟ್ಟು ಹುಡುಗ ಮಾಡಿದಾನ ಅನ್ನೋವಂಥದ್ದು ಕ್ಲಿಯರ್ ಆಗ್ತಾಯಿದೆ. ಈ ಹುಡುಗ ಅದನ್ನು ಕೊಲೆ ಮಾಡಿದಾನ ಕ್ಲಿಯರ್ ಆಗಿದೆ, ಸಾಕ್ಷಿಗಳು ಇದ್ದಾವೆ, ಆ ಮಾತು ಬೇರೆ. ಆದರೆ ಇದನ್ನು ಮಾಡ್ತಾನೆ ಯಾಕಂತ. ಮತ್ತು ಎಷ್ಟೋ ನೋಡಿ ಪಾಪ ಅವರು ಒಂದು ಕಡೆ ಎಲ್ಲೋ ಅಡುಗೆ ಮಾಡುವಂಥ ಭಟ್ರ ಕೆಲಸ ಮಾಡುವಂಥವ್ರು ವೆಂಕಯ್ಯ ನಾಯ್ಡು ಅವರು ಏನೋ ಪ್ರಯತ್ನ ಕೊಟ್ಟಿರ್ಬೋದು, ಬಟ್ ಏನೋ ಆಗಿದ್ರು ಇನ್ನೂ ಡೆವಲಪ್ಮೆಂಟ್ ಗೊತ್ತಾಗಿಲ್ಲ. ಆದರೆ ಅದು ಬೇಕು ಹಠಕ್ಕೆ ಬಂದು ನಿಂತಾರಂದ್ರೆ ಅದು ಇರಬೇಕು, ಅದು ಬೇಕು ಅನ್ನೋದು ಕೊಡಿಸ್ಕೊಡುವಂಥ ಹಠನೂ ಇರ್ಬೋದು. ಇದನ್ನು ಸಾಮಾನ್ಯವಾಗಿ ನಾವು ನೋಡ್ಬೇಕಾಗಿದೆ. ಇವತ್ತು ಇದೊಂದು ಸಾಮಾಜಿಕ ಏನಾಗಿದೆಪ್ಪ ಅಂದ್ರೆ ಒಂದು ರೋಗ ಆದಂಗೆ ಆಗೋಗ್ಬಿಟ್ಟದೆ ಭಾಳಷ್ಟು ಕಡೆ. ಇದನ್ನು ತಡೆಯೋದು ಹೇಗಂತ, ಯಾವ ರೀತಿ ತಡೆಯೋದು, ಇದು ದೊಡ್ಡ ಸಮಸ್ಯೆ ಇವತ್ತು ಯುವಕರಲ್ಲೇ ಮತ್ತು ಬಾಲಕರಲ್ಲೂ ಸಹಿತ, ಬಾಲಕಿಯರಲ್ಲಿ. ಯಾಕಂದ್ರೆ ಟೀನೇಜ್ ಇರ್ತದೆ, ಆ ಟೀನೇಜ್ದೊಳಗೆ ಕುತೂಹಲ ಇರ್ತದೆ ಜಗತ್ತಿನ ಬಗ್ಗೆ. ಅದ್ರ ಅನೇಕ ಎಲ್ಲನೂ ಬರ್ತದಿಲ್ಲ ಅದರಲ್ಲಿ, ಇದಿಲ್ಲಂತಲ್ಲ. ಅದು ನಾವು ಉಪಯೋಗ ಹೆಂಗೆ ಮಾಡ್ಕೋಬೇಕು ಅಂತ ಅನ್ನೋದನ್ನು ಇವತ್ತು ನಾವು ತಂದೆ ತಾಯಿಗಳಾದವರು, ಡಾಕ್ಟರ್ಸ್ ಆದವರು ವಿಚಾರ ಮಾಡಬೇಕಾಗಿದೆ. ಡಾಕ್ಟರ್ಸ್ ಹೇಳಿಬಿಡ್ತಾರೆ ಕೈಯಾಗ ಕೊಡಬೇಡ್ರಿ ಅಂತೇಳಿ. ಆದರೆ ದಿನ ನಮ್ಮ ಜೊತೆ ಇರೋದ್ರಿಂದ ಈಗ ಮೊಬೈಲ ಮಕ್ಕಳಿಗೆ ತೋರಿಸಲಾರ್ದೆ ಇರಲಿಕ್ಕೆ ಸಾಧ್ಯದನ. ಒಮ್ಮೆ ನೋಡಿದ್ರೆ ಆಸಕ್ತಿ ಶುರು, ಆಟ, ಕಾರ್ಟೂನ್ ಅವು ಬರ್ತಾ ಏನೋ ಸೆಕ್ಸುವಲ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಆ ದೃಶ್ಯಗಳು ನೋಡಿದ ಮೇಲೆ ಅಂತೂ ಮತ್ತಷ್ಟು ಅದಕ್ಕೆ ಅಡಿಕ್ಟ್ ಆದಂಗೆ ಆಗಿಬಿಡ್ತಾರೆ. ಗೇಮ್ಗಳು ಸಿಕ್ಕೊಂಡ್ರೆ ಮುಗಿದೋಗ್ಬಿಡ್ತು. ಅದು ಬಿಟ್ಟು ಮತ್ತೊಂದು ಇಲ್ಲ, ಹೊರಗಿನ ಆಟ ಇಲ್ಲ, ಪಾಠ ಇಲ್ಲ, ಚರ್ಚೆ ಇಲ್ಲ, ಚಿಂತನೆ ಇಲ್ಲ, ಮತ್ತೇನೂ ಇಲ್ಲ. ಹಾಗಂತೇಳಿ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಕೊಟ್ಟರೆ ಹೆಂಗೆ ಕೊಡಬೇಕು ಅಂತ ಇದೇ ಭಾಳ ಮಹತ್ವದ. ಡಾಕ್ಟರ್ಸ್ ಹೇಳಿದರು, ನಾವು ಹೇಳಿದ್ರು ಕೊಡಬಾರ್ದು ಅಂತ ಹೇಳಿದ್ವಿ. ನಾವು ಕೊಡಬಾರ್ದು ಅಂತೀವಿ, ಆದರೆ ಮಕ್ಕಳು ಬಿಡ್ತಾ ಇಲ್ಲ, ಯುವಕರು ಬಿಡ್ತಾ ಇಲ್ಲ. ಅದಕ್ಕೆ ಇದು ಪರಿಹಾರ ಏನಪ್ಪ ಇದಕ್ಕೆ? ಇವತ್ತು ನಮ್ಮಲ್ಲಿ ಕರೆಂಟ್ ಬಂತದ್ರಪ್ಪ. ಇದನ್ನು ನಾವು ಯಾಕೆ ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ ಅಂತಂದ್ರೆ, ಕರೆಂಟ್ ಹೌದು, ಅದರ ಕೈ ಹಾಕಿದರೆ ನಮ್ಗೆ ಕೊಂದೇ ಬಿಡ್ತದೆ ನಾವು.
ಕೈ ಹಾಕಲಾರ್ದಂಗೆ ನೋಡ್ಕೋಬೇಕಾಗಿದ್ದು. ಮ್ಯಾಲೆ ವೈರ್ ಮಾಡಿದ್ವಿ, ಮತ್ತೇನು ಮಾಡಿದ್ವಿ, ಅಷ್ಟಿದ್ದು ಕೆಲವೊಮ್ಮೆ ಘಟನೆಗಳು ದುರ್ಘಟನೆಗಳಾಗಿ ಹೋಗ್ಬಿಡ್ತಾವೆ. ಅದಕ್ಕೆ ನಮ್ಮ ಮಕ್ಕಳನ್ನ ನಾವು ಬೆಳೆಸೋ ಮುಂದೆ ಏನು ಮಾಡಬೇಕು ಅನ್ನೋದು ಇವತ್ತು ನಾವೆಲ್ಲ ಪಾಲಕರಾಗಿರ್ಬೋದು, ತಂದೆ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಅಥವಾ ವಿಜ್ಞಾನಿಗಳಾಗಿರ್ಬೋದು, ಇದನ್ನು ಭಾಳಷ್ಟು ಡೀಪಾಗಿ ಸಂಶೋಧನೆ ಮಾಡಬೇಕಾಗಿದೆ. ರಿಸರ್ಚ್ ಮಾಡಿ ಅಥವಾ ಇನ್ವೆನ್ಷನ್ ಅಂತ ಅಂದರೂ ಅಡ್ಡಿ ಇಲ್ಲ, ಆವಿಷ್ಕಾರ ಮಾಡಿಕೊಂಡು ಮಕ್ಕಳನ್ನು ಆದಷ್ಟು ಅದರಲ್ಲಿ ಒಳ್ಳೆಯ ಕಾರ್ಯಕ್ರಮ ಕಡೆ ಮನಸ್ಸು ಹೋಗುವಂಥ ವ್ಯವಸ್ಥೆ ನಾವು ಮಾಡ್ಕೋಬೇಕಾಗಿದೆ. ಏನನ್ನು ನೋಡಬೇಕು ಅನ್ನೋದನ್ನು ಅದ್ರ ಕಡೆ ನಾವು ಒಲವು ಕೊಡುವಂಥದ್ದು, ಇದನ್ನು ಸಹಿತ ನಾವು ಗಮನಿಸಬೇಕಾಗಿದೆ ಅಂತ. ಹೀಗಾಗಿ ಇವತ್ತು ಪಾಪ ಒಬ್ಬ ಮಧ್ಯಮ ವರ್ಗ, ಮಧ್ಯಮ ವರ್ಗದವ್ರು ಅಂತಾರೆ, ಕೆಳ ಮಧ್ಯಮ ವರ್ಗದವರು, ಅವರು ಇವತ್ತು ಈ ಮೊಬೈಲದ ಹೊಡೆತಕ್ಕೆ ಮಗನ ಕೈಯಿಂದ, ಅದು ಯುವಕನು 18 ವರ್ಷ ಒಳಗಿದ್ದಾನಂತೇಳಿ ನಮ್ಮ ಅಲ್ಲಿಯ ಏನಪ್ಪ ಅಂದ್ರೆ SP ಅವರು, ಅಂದ್ರೆ ಈ ಕೊಪ್ಪಳದ SP ಅವರು ಹೇಳ್ತಾ ಇದ್ದಾರೆ, ಬಾಲಕ ಚಾಕುವಿನಿಂದ ಇರಿದ್ದಾನೆ ಎಂದು ದೂರು ನೀಡಿದ್ದರಿಂದ FIR ದಾಖಲಿಸಿಕೊಂಡಿದ್ದೇವೆ. ಆನ್ಲೈನ್ ಮೊಬೈಲ್ ಗೀಳು ಸೇರಿ ಎಲ್ಲ ಆಯಾಮಗಳಿಂದ ತನಿಖೆ ನಡೆಸಲಾಗುತ್ತಿದೆ. ಈಗ ತನಿಖೆ ಮಾಡ್ತಾ ಇದ್ದಾರೆ, ತನಿಖೆ ಇರಲಿ, ಗೊತ್ತಾಗ್ತದೆ, ಪ್ರಶ್ನೆ ಏನಿಲ್ಲ, ಅವ್ರು ಏನು ಮಾಡ್ತಾರೆ. ಬಟ್ ಈಗ ಆ ಹುಡುಗನು ಉಳಿತಾನಲ್ಲೂ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇವೆಲ್ಲನೂ ನಾವು ಇವತ್ತು ಅಭ್ಯಾಸ ಮಾಡಬೇಕಾಗ್ಯದ, ಇದಕ್ಕೆ ಕುರಿತಂತ ತಜ್ಞರು ಸಹಿತ ಅಭ್ಯಾಸ ಮಾಡಬೇಕಾಗ್ಯದ, ಜೊತೆಗೆ ಪ್ರತಿಯೊಬ್ಬ ತಂದೆ ತಾಯಿನೂ ಅಭ್ಯಾಸ ಮಾಡಬೇಕಾಗ್ಯದ. ಯಾಕಂತಂದ್ರೆ ಮಕ್ಕಳ ಮುಂದೆ ಏನೇನೋ ನಾವು ನೋಡುವಂಥದ್ದು, ಮತ್ತೇನೋ ಮಾಡುವಂಥದ್ದು, ಅದರಲ್ಲಿ ಸಿನಿಮಾ ಹಾಡುಗಳನ್ನ ಕೇಳುವಂಥದ್ದು, ಸಿನಿಮಾ ಹಾಡು ಕೇಳಿ ಅಡ್ಡಿಲ್ಲ, ಒಳ್ಳೆ ಹಾಡನ್ನು ಕೇಳಿ, ಭಾವಗೀತೆಗಳನ್ನ ಕೇಳಿ, ಮತ್ತೇನೋ ಕೇಳಿ ಮನಸ್ಸು ಪರಿವರ್ತನೆ ಆಗ್ತಾ ಇರ್ತದೆ ಬೆಳೆಯುವ ವಯಸ್ಸು. ಆದರೆ ನಾವು ತಂದೆ ತಾಯಿ ಇದ್ದಂಥವ್ರು ನಾವು ಏನು ನೋಡಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೊಂಡು ಮಕ್ಕಳ ಮುಂದಷ್ಟು ನೋಡೋದು. ಇಲ್ಲದಲ್ಲಿ ನೀವು ಬೇಕಾದ ಮಾಡಿ ನಿಮ್ಮ ಜೊತೆಗೆ ಏನೋ ಆ ಪ್ರಶ್ನೆ ಇಲ್ಲ. ಆದರೆ ಬಾಲಕರ ಮನಸ್ಸಿನ ಪರಿಣಾಮ ಮಾಡುವಂಥದ್ದು ಏನಪ್ಪ ಅಂದ್ರೆ ಮುಖ್ಯವಾಗಿ ಆಟಗಳು, ಅದು ಒಂದಿಷ್ಟು ಈ ಜೂಜಾಟದಂಥ ವ್ಯವಹಾರಗಳು, ಅವು ಮಕ್ಕಳ ಕಣ್ಣಿಗೆ ಬೀಳಬಾರ್ದು. ಜೊತೆಗೆ ಲೈಂಗಿಕಕ್ಕೆ ಸಂಬಂಧಿಸಿದಂಥ ವಿಷಯಗಳು ಇವ್ರ ಕಣ್ಣಿಗೆ ಬಿದ್ದವು ಅಂದ್ರೆ ಮಕ್ಕಳು ಸಹಜವಾಗಿ ಅದು ಜಾರುವಂಥ ಸಾಧ್ಯತೆಗಳು ಇರ್ತಾವೆ. ಈ ದಿಶೆಯಲ್ಲಿ ಬಹಳ ಆಳವಾದ ಅಧ್ಯಯನವನ್ನು ಮಾಡಿ, ಯಾಕಂದರೆ ಇದು ಇವತ್ತಂತ ಅದನ್ನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಕರೆಂಟ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ವಿದ್ಯುತ್ ಬೇಕೇ ನಮಗೆ. ಯಾವ ವಿದ್ಯುತ್ ಬರ್ತದೆ, ಗಾಳಿ ವಿದ್ಯುತ್ತಲ್ಲಿ ಬರಲಿ, ಮತ್ತೇನೋ ಬರಲಿ, ಒಟ್ಟು ವಿದ್ಯುತ್ ನಮಗೆ ಬೇಕೇ ಬೇಕು. ವಿದ್ಯುತ್ ನಮ್ಮ ಬದುಕು ನಡೆಯೋದೇ ಇಲ್ಲ ಅನ್ನುವಷ್ಟು ನಾವು ಬಂದೀವಿ. ಹಂಗೆ ಇವತ್ತು ಮೊಬೈಲ್ ಇಲ್ಲದೆ ನಮ್ಮ ಬದುಕು ನಡೆಯೋದಿಲ್ಲಪ್ಪ ಅಂತೇಳಿ ಅದಕ್ಕೆ ಆ ಮಕ್ಕಳಲ್ಲೇ ವೈಜ್ಞಾನಿಕವಾದ ಕಾರ್ಯಕ್ರಮಗಳನ್ನು ಇವತ್ತಿನ ಏನಪ್ಪ ಅಂದ್ರೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ಈ ರಾಜಕೀಯಕ್ಕೆ ಸಂಬಂಧಿಸಿದಂಥದ್ದು ಅಥವಾ ವೈಜ್ಞಾನಿಕತೆ ಜೊತೆಗೆ ವೈಚಾರಿಕತೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳನ್ನು ನೋಡುವಂಥ ಒಂದು ಗೀಳನ್ನು ಬೆಳೆಸಬೇಕಾದ, ಚಟವನ್ನು ಹಚ್ಚಬೇಕಾಗಿದೆ. ಇವತ್ತು ಬರಬೇಕಾಗಿದ್ರೆ ಅದು ಬಿಟ್ಟು ನಾವು ಧರ್ಮದ ನೆಲೆಗಟ್ಟಿನಲ್ಲೇ, ಜಾತಿಯ ನೆಲೆಗಟ್ಟಿನಲ್ಲೇ, ಹಿಂದೂ ಮುಸ್ಲಿಮ್ ಕರ್ಕೊಳ್ತೀವಿ ಅದರಲ್ಲಿ ನೆಲೆಗಟ್ಟಿನಲ್ಲೇ ಅಂಥವು ಯಾವ ಬರದಂಗೆ ನಾವು ವ್ಯವಸ್ಥೆ ಮಾಡಬೇಕಾಗಿದೆ. ಇಲ್ಲಾಂದ್ರೆ ನಮ್ಮ ಮಕ್ಕಳು ಧರ್ಮದ ತಲೆ ಹಾಕ್ಕೊಳ್ತಾರೆ, ಜಾತಿಯ ತಲೆ ಹಾಕ್ಕೊಳ್ತಾರೆ, ಕಡೆಗೆ ಸೆಕ್ಷುವಲ್ ಇದ್ದು ಅದು ತಲೆ ಹಾಕ್ಕೊಳ್ತಾವೆ ಮಕ್ಕಳು. ಅವರ ಒಂದು ಪರಿಧಿ, ಯಾಕಂದ್ರೆ ಇನ್ನೂ ಮೈಂಡ್ ಮೆಚ್ಯೂರ್ ಆಗೋದಕ್ಕಾಗಿ ಮಕ್ಕಳು ತಪ್ಪು ಹೆಜ್ಜೆ ನೀಡುವಂಥ ಸಾಧ್ಯತೆಗಳಿರ್ತಾವೆ. ಮೊಬೈಲನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬಡತನದಲ್ಲಿ ಪ್ರಶ್ನೆನೇ ಇಲ್ಲ, ಹೊಟ್ಟೆಗೆ ಕೋಳಿರೋದಿಲ್ಲ, ಮತ್ತು ಅಜ್ಜಾಗ ಕೋಳಿ ತೊಗೊಳ್ತಾನೆ, ಆ ಪ್ರಶ್ನೆ ಬೇರೆ. ಆದರೆ ಈ ಅನುಕೂಲ ಇದ್ದಂಥವ್ರು ಲೋವರ್ ಮಿಡಲ್ ಕ್ಲಾಸ್ ಇಲ್ಲೇ ಹೆಚ್ಚು ಕಾಣುವಂಥದ್ದು ನೋಡಿ. ಇನ್ನೊಂದು ಮಾತಲ್ಲಿ ಭಾಳ ಜೋಕ್ ಮಾಡ್ತಾ ಇರ್ತೀನಿ ಯಾವಾಗಲೂ, ಯೋಗ ಮಾಡಬೇಕ್ರಿ ಹೊಟ್ಟೆ ಕರಗಬೇಕಾದ್ರೆ ಅಂತ ಹೇಳ್ತಾ ಇರ್ತಾರೆ. ಯಾರಿಗೆ ಯೋಗ ಮಾಡಬೇಕು, ಯಾರು ಕೊಬ್ಬು ಬೆಳೆದಿರ್ತಾರೆ ಅವರು, ಕೊಬ್ಬ ಬೆಳೆದವ್ರು ಏನು ಯೋಗ ಮಾಡೋದು? ಮುಂಜಾನೆ ಸಾಯಂಕಾಲ ದುಡಿದ್ರು ಹೊಟ್ಟೆ ತುಂಬ ಹೇಳಿದಾಗ ಅವ್ರು ಹೊಟ್ಟೆ ಒಳಗೆ ಇರ್ತದೆ, ಅವ್ರಿಗೆ ಯೋಗ ಮಾಡೋ ಪ್ರಶ್ನೆ ಇಲ್ಲ. ಅಂದರೆ ಹೇಳೋ ಉದ್ದೇಶ ಅಷ್ಟೇ ಇಲ್ಲ, ಸಿಂಪಲ್ಲಾಗೆ ನಮ್ಮ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನ ತಮ್ಮ ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕು. ಇಲ್ಲಪ್ಪ ಅಂದ್ರೆ ಇಂಥ ದುರಂತಗಳು ಅವ್ರು ಎದುರಿಸ್ಬೇಕಾಗ್ತದೆ. ಅದಕ್ಕೆ ಮಕ್ಕಳಿಗೆ ಮೊಬೈಲ್ ಬ್ಯಾಡ್ ಅಂತ ಹೇಳೋದಕ್ಕಿಂತಲೂ ಮಕ್ಕಳ ಏನೇನು ನೋಡಬೇಕು ಅನ್ನೋ ದಿಶೆಯಲ್ಲಿ ತಂದೆ ತಾಯಿಗಳು ಒಯ್ದು ಭಾಳ ಪ್ರಮುಖ ಇರ್ತದೆ. ಮತ್ತು ಅದರಲ್ಲೂ ಮುಖ್ಯವಾಗಿ ತಂದೆ ತಾಯಿಗಳು ಮಕ್ಕಳು ಏನು ಮಾಡ್ತಾರೆ, ಏನೇನಿಲ್ಲ ಅನ್ನೋದನ್ನು ದಿಶೆಯಲ್ಲಿ ಅಭ್ಯಾಸ ಮಾಡಿ ಮೊಬೈಲ್ ಏನು ನೋಡ್ತಾರೆ ಅವನು ತಿಳ್ಕೊಂಡು ಆ ದಿಶೆಯಲ್ಲಿ ಬೇರೆ ಬೇರೆ ವೈಜ್ಞಾನಿಕ ವೈಚಾರಿಕ ವಿಚಾರಗಳು ತೆಗೆದುಕೊಳ್ಳುವಂಥ ವಿಚಾರಗಳು ಇದು ಸಿಕ್ಕು ಭಾಳ ತೋರಿಸ್ರಿ, ಅದನ್ನು ಬೆಳೆಸ್ರಿ. ಸಾಕಷ್ಟು ಡಿಸ್ಕವರಿಯಿಂದ ಬರ್ತದೆ, ಮತ್ತೊಂದು ಬರ್ತದೆ, ವೈಜ್ಞಾನಿಕ ಕಾರ್ಯಕ್ರಮಗಳು ಇನ್ನೂ ಏನೇನೋ ಬರ್ತಿರ್ತಾವೆ, ರಾಜಕೀಯ ಚರ್ಚೆಗಳು ಬರ್ತಿರ್ತಾವೆ, ಸಾಮಾಜಿಕ ಚರ್ಚೆಗಳು ಬರ್ತಿರ್ತಾವೆ. ಅವ್ರ ಬದುಕಿಗೆ ಅನಿವಾರ್ಯರಾಗುವಂಥ ಹೊಟ್ಟೆ ತುಂಬಿಸುವಂಥ ಕೆಲಸಗಳು ಸಹಿತ ಅದರ ಬರ್ತಿರ್ತಾವೆ. ಅದ್ರ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಮೂಡುವಂಗೆ ಮಾಡಿದ್ರೆ ಮೋಸ್ಟ್ಲಿ ಇದು ಕಡಿಮೆ ಆಗ್ಬೋದೇನೋ. ವೈಚಾರಿಕತೆ ಬೆಳೀತಪ್ಪ ಅಂದ್ರೆ, ತಿಳುವಳಿಕೆ ಬೆಳೀತಪ್ಪ ಅಂದ್ರೆ ಕೊಲೆ ಮಾಡೋ, ಸುಲಿಗೆ ಮಾಡೋ, ಮತ್ತೇನು ಮಾಡೋ ಅಂತ ಬರೋದಿಲ್ಲ. ಆದರೆ ಇವತ್ತು ಏನಾಗಿದೆ ಅದಿಲ್ಲ. ಇವತ್ತು ಇವನ್ ನಮ್ಮ ಫಿಲ್ಮ್ಗಳು ನೋಡ್ರಿ, ಎಲ್ಲಿ ನೋಡ್ರಿ ಹಿಂಸೆಯನ್ನು ಪ್ರಚೋದನೆ ಮಾಡ್ತೀವಿ ನಾವು. ಹಿಂಸೆ, ಕಳ್ಳತನ, ಮತ್ತೇನೋ ಮಾಡ್ತೀವಿ. ಮತ್ತೇನೋ ಒಂದು ಬಡದ ತಕ್ಷಣ 4 ಸಾಲ ತಿರುಗಿ ಬಿಡುವಂಥವು ಸರ್ರೈಸಮ್ ಅಂತೀವಿ ನಾವು. ಅದಕ್ಕೆ ಅದು ಎಂದೂ ಆದಂಥ ಕಥೆಗಳು ಇವತ್ತು ಅಂತ ಮಾಡ್ತಾ ಹೋಗ್ತಾ ಇದ್ದೀವಿ. ಇವೆಲ್ಲ ತಪ್ಪು ಅನ್ನೋದು ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಒತ್ತಿ ಹೇಳ್ತಾ, ಅದೇನೂ ಇರಲಿ, ಘಟನೆ ಅಂತ ಆಗ್ಯದ, ತಂದೆ ತಾಯಿಗಳು ಭಾಳ ಎಚ್ಚರ. ಇಲ್ಲಾಂದ್ರೆ ಇವತ್ತು ಆ ವೆಂಕಟ ನಾಯ್ಡು ಅವರಿಗೆ ಅವ್ರ ಪತ್ನಿಗೆ ಬಂದಂಥದ್ದು ನಾಳೆ ನಮಗೂ ಬರ್ಬೋದು.
ಅನ್ನೋದು ನೆನಪಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಡೆಸ್ಬೋದು. H16 ನ್ಯೂಸ್ ಅರ್ಥ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು.